ಅಂದರೆ ಆರೋಗ್ಯಕ್ಕೆ ರೀ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅಷ್ಟೇ ಅಲ್ಲ ಸರ್, ಈ ಕೆಲವು ನಾವು ಮೆಡಿಸಿನ್ ಆಲ್ಕೋಹಾಲ್ ಕಂಟೆಂಟ್ ಮೆಡಿಸಿನ್ಸು ಅದಾವೆ ರೀ. ಹೀಗಾಗಿ ಸರ್ ಇದು ಮದ್ಯಪಾನ ರೀ, ಅದೊಂದು ಮಿತಿಯಲ್ಲಿ ಇದ್ದುಕೊಂಡು ಅದನ್ನು ಸದುಪಯೋಗ ಮಾಡಿದರೆ ಅದು ಯೋಗ್ಯ ರೀ. ಆದರೆ ಅದನ್ನೇ ಅಂಟಿಕೊಂಡು ಅದು ದುರುಪಯೋಗ ಮಾಡಿ ಅದಕ್ಕೆ ಚಟಿಕ ಬಲಿಯಾದಂಥ ಅಯೋಗ್ಯ ರೀ. ಹೇಳೋದೇನಪ್ಪ ಅಂದ್ರೆ ಕರೆಂಟ್ ಇದ್ದಂಗೆ ಅದು ಕರೆಂಟ್ ಬಟ್ಟೆ ಹಾಕಿ ಹಾಕ್ತಿರೋದ್ರೊಳಗೆ ದೂರ ಇದ್ಬಿಡ್ರಿ, ಒಳಗೆ ಬಟ್ಟೆ ಹಾಕಿದ್ರೆ ಕೊಲ್ತೈತಿ ನಿಮ್ಮನ್ನ. ನೀವು ಬಟ್ಟೆ ಹಾಕಿದ್ರೆ ನಿಮ್ಗೆ ಬೆಳಕು ಹಾಕೈತಿ ಅಂತ ಹೇಳಕ್ಕೆ ಹೊಂಟಿದೆ ಸರ್. ಇನ್ನೊಂದು ಮಾತು ಸರ್, ಈ ಏನು ಈ ಯಾಂತ್ರಿಕ ಬದುಕಿನೊಳಗೆ ಸರ್ ಶ್ರಮಜೀವಿ ಮನುಷ್ಯ ರೀ, ಈ ಅವ 8 ತಾಸು ದುಡಿತಾನೆ, ಒಮ್ಮೊಮ್ಮೆ 12 ತಾಸು ದುಡಿತಾನೆ ರೀ. ಹಿಂದೆ ಅವಾಗ ದೇಹ ಬಳಲ್ತದ ರೀ, ಒಂಥರ ರೀ ಅವಾಗ ದನು ಆಗ್ತದೆ ರೀ. ಆ ದನಿವನ್ನು ನಿವಾರಿಸ್ಕೋಬೇಕು, ಅವ್ರಿಗೆ ಸ್ವಲ್ಪ ಸರಿಯಾಗಿ ನಿದ್ದೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಅದು ಪ್ರಮಾಣ ಸ್ವಲ್ಪ ಕಡಿಮೆ ಇದ್ಕೊಂಡು ಅದನ್ನು ಮಾಡಿ ಸೇವನೆ ಮಾಡಿದರೆ ತಪ್ಪಲ್ಲ ಸರ್. ತಮಗೆಲ್ಲ ಗೊತ್ತು ನಮ್ಮ ಭಾರತೀಯ ಸೇನೆ ಒಳಗೆ ಮಿಲ್ಟ್ರಿ ಒಳಗೆ ರೀ, ಯಾಕಂದರೆ ತಂಪಾದಂಥ ಪ್ರದೇಶಗಳಲ್ಲಿ ಅವರೇ ನಮ್ಮ ಸೈನಿಕರು ಗಡಿ ಕಾಯ್ಬೇಕಾಗತ್ತೆ ರೀ. ಅಲ್ಲಿ ಏನಾಗ್ತದೆ ಅಂದರೆ ಕಂಪಲ್ಸರಿ ಅವ್ರು ಏನು ಮಾಡ್ತಂದ್ರೆ ಅದು ಸುರಾಪಾನ ಒಂದು ಮಿತಿಯಲ್ಲಿ ಕೊಡ್ತಾರೆ ಅವರು. ಮಿತಿಯಲ್ಲಿ ಕೊಡೋದ್ರಿಂದ ಸರ್ ಆರೋಗ್ಯಕ್ಕೂ ಒಂದು ದೇಹ ಇದಕ್ಕೂ ವರ್ತಕ ರೀ, ಜೊತೆಯೊಳಗೆ ಪರಿಸರದಿಂದ ಅವ್ರು ಬಚಾವಾಗುತ್ತಾರೆ ರೀ. ಆ ದೃಷ್ಟಿಯಲ್ಲಿ ಸರ್ ಒಂದು ಇದನ್ನು ಬರೀರಿ ಸರ್, ದೇಹದ ದಣಿವು ನೀಗಲು ಮನುಜಗೆ ಕುಡುಕುತನವು ಇರಲಿ, ಆದರೆ ದೇಹಕ್ಕೆ ಬಾಧೆ ಆಗದ ಹಾಗೆ ಹಿತಮಿತ ಅರಿತಿರಲಿ. ಯಾವುದು ಅತಿ ಆಗಬಾರ್ದು ಸರ್, ಟೂ ಮಚ್ ಆತಂದ್ರೆ ಟೂ ಬ್ಯಾಡ್. ಅಂದರೆ ಇದು ಏನಕ್ಕೈತೆ ಸರ್, ಸರ್ಕಾರಿ ಯಂತ್ರ ನಡೆಸಿದ ಈ ಉಪಯೋಗ ರಹಿತ ಮಳ್ಳಿಯೊಳಿ ಸರ್ಕಾರ ಮಾನ್ಯತೆಯಿಂದ ಮದ್ಯ ಮಾರುವುದು ಮಳೆಗೇಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ಅದಕ್ಕೆ ಇದು ಮಾಡ್ಯಾರ್ರಿ. ಹೀಗಾಗಿ ಸಹಮತದಿಂದ ದುಡಿದು ಬಾಳುವ ಜೀವಿಯ ಮನಸ್ಸಿನಲ್ಲಿ ಒಂಥರ ಸಂತೋಷ ತರಿಸಿ ಸ್ಫೂರ್ತಿ ತುಂಬುವುದು ಮದ್ಯ ಅಮಲಿನರಿ. ಏನಕ್ಕೈತೆ ಸರ್ ಮದ್ಯಪಾನ ನೋಡ್ರಿ, ನೀವು ಹೇಳಿದ್ರಲ್ಲ ಸರ್, ಮದ್ಯಪಾನ ಮಾಡೋ ಮನುಷ್ಯ ತನ್ನ ವೈಯಕ್ತಿಕವಾಗಿ ತಮ್ಮ ಹಾಳಾಗ್ತಾನೆ ಕರೆ ರೀ, ಅವ್ನು ಸಮಾಜಕ್ಕೆ ಕೆಟ್ಟ ಬಯಸಂಗಿಲ್ಲ ರೀ, ಅಂಥ ಒಂದು ಒಳ್ಳೆಯದಿರ್ತದೆ ರೀ. ಅದಕ್ಕೆ ರೀ ಇಷ್ಟೇ ಅಲ್ಲ ಸರ್, ರಾಜ್ಯದ ಬೊಕ್ಕಸ ತುಂಬಿ ನಿಂತಿದೆ ಮದ್ಯದ ಅಮಲಿನಲ್ಲಿ. ನಾವು ಏನು ಕೊಡ್ತೀವಲ್ಲ ಸರ್, ಈಗ ಎಕ್ಸೈಸ್ ರೀ, ಎಕ್ಸೈಜ್ದಿಂದ ಬರ್ತಕ್ಕಂಥ ಒಂದು ಆದಾಯ ಸರ್ಕಾರಕ್ಕೆ ಸರ್ ಅದು ಫಸ್ಟ್ ನಂಬರ್ದಾಗದ ರೀ. ನಂತರ ಸರ್ ರಾಜಕಾರಣದ ಆಟವು ಸಾಗಿದೆ ನಿರುತ್ತದೆ ಮಧ್ಯದಲ್ಲಿ. ಏನಾಯ್ತು ಸರ್, ಪಾಲಿಟಿಕ್ಸ್ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಡ್ರಿಂಕ್ಸ್ ಓನ್ಲಿ ಸರ್. ಮುಂದೆ ರಾಜಸವರ್ತಿಯ ಜೀವಿಯ ಬದುಕು ಜೋಕಾಲಿ ಅಂತದೆ, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ರೀ. ಮುಂದೆ ಏನು ನಮ್ಮ ಮಹಾತ್ಮ ಗಾಂಧಿಯವರು ಕಂಡಿದ್ರಲ್ಲ ರಾಮರಾಜ್ಯದ, ಆ ರಾಮರಾಜ್ಯದ ನನಸಾಗುವುದು ಬೆಳಗಿನ ಕನಸಿನಲ್ಲಿ ಅಂತ. ಯಾಕಂದ್ರೆ ಅದು ಇಂಥದ್ರೊಳಗೆ ನಾವು ರಾಮರಾಜ್ಯವನ್ನು ಕಟ್ಟಬೇಕಂತಂದ್ರೆ ಭಾಳ ಸಾಧ್ಯ ರೀ. ಮತ್ತು